ಆರೋಗ್ಯವಂತಹ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಸಿರಿಧಾನ್ಯಗಳ ಬಳಕೆ ಮಹತ್ವ ಸಾರಲು ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ನಡಿಗೆ ರೋಡ್ ಶೋ ನಡೆಸಲಾಯಿತು. ಕೃಷಿ ಇಲಾಖೆ ಮತ್ತು ಜಿಲ್ಲಾ ಕೃಷಿಕ ಸಮಾಜದಿಂದ ಹಮ್ಮಿಕೊಂಡಂತಹ ಸಿರಿಧಾನ್ಯ ನಡಿಗೆಗೆ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರು ಚಾಲನೆ ನೀಡಿದರು. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಿಂದ ಸರ್ಕಾರಿ ಡಿಗ್ರಿ ಕಾಲೇಜುವರೆಗೆ ಸಿರಿಧಾನ್ಯ ನಡಿಗೆ ಜಾಥಾ ನಡೆಸಲಾಯಿತು. ಇನ್ನು ಜಾಥಾದಲ್ಲಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್, ಎಸ್ಪಿ ಪೃಥ್ವಿ ಶಂಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬರು ಕೂಡ ಸಿರಿಧಾನ್ಯ ಬೆಳೆದು ಸಿರಿಧಾನ್ಯ ಸೇವಿಸಬೇಕು, ಸಾವಯವ ಕೃಷಿ ಮಾಡಿ ಸಿರಿಧಾನ್ಯ ಆಹಾರ ಬಳಕೆ ಮಾಡಬೇಕೆಂದು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಹಾಗೂ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ರತೇಂದ್ರನಾಥ್ ಸುಗೂರ್ ಅವರು ಹೇಳಿದ್ದಾರೆ. ಸಿರಿಧಾನ್ಯ ನಡಿಗೆ ನಮಗೆಲ್ಲ ಗೊತ್ತಿದೆ. ನಮ್ಮೆಲ್ಲ ಫುಡ್ಗಳಿಗೆ ನಾವು ಮಾರಾಟ ಹೋಗ್ತಾ ಇದ್ದೀವಿ. ನಮ್ಮ ದೇಶೀಯ ಫುಡ್ಗಳಿಗೆಲ್ಲ ನಡಿಗೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಈ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಕರ್ನಾಟಕ ರಾಜ್ಯ ಕೃಷಿ ಸಮಾಜದ ಲೈನಲ್ಲಿ ನಾವೆಲ್ಲರೂ ಮೂವ್ ಆಗಬೇಕು. ಡಿಗ್ರಿ ಕಾಲೇಜ್ವರೆಗೂ ಟಾಪಿಕ್ ಇರುತ್ತೆ. ಒಂದು ಸೈಡ್ ಲೆಫ್ಟ್ ಸೈಡಿಂದ 2 ಲೈನ್ ಮಾಡಿಕೊಂಡು ಡಿಗ್ರಿ ಕಾಲೇಜ್ವರೆಗೂ ಎಲ್ಲರೂ ಮೂವ್ ಆಗಬೇಕಂತ ಹೇಳಿ ಕೇಳ್ಕೊತಾ ಈಗ ಮಾನ್ಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಇತರೆ ಗಣ್ಯರು ಶಾಂತ ರೀತಿಯಾಗಿ ಕೃಷಿ ಇಲಾಖೆಯ ಆಯೋಜಿಸಲಾದ ನಾವು ಒಂದು ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಸರ್. ನಮಗೆಲ್ಲ ಗೊತ್ತಿದೆ, ಈಗಿನೊಂದು ಎರಾದಲ್ಲಿ ನಾವೆಲ್ಲ ಪಾಶ್ಚಿಮಾತ್ಯ ದಿನಸಿಗಳಿಗೆ ಮಾರು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಪಿಜ್ಜಾ, ಬರ್ಗರು, ಚಿಪ್ಸು, ಪಾನಿಪುರಿ ಅಂಥ ಒಂದು ಪಾಶ್ಚಿಮಾತ್ಯ ಡಿಶ್ಗಳಿಗೆಲ್ಲ ಮಾರು ಹೋಗೋದ್ರಿಂದ ನಮ್ಮ ಆರೋಗ್ಯ ಭಾಳಷ್ಟು ಹದಗೆಟ್ಟು BP ಶುಗರ್ ಅಂಥೇಳಿ 40 ವರ್ಷ ಆಗಲ್ಲ BP ಶುಗರ್ ಅಂತ ಜೀವನ ಮರಣದ ಕಾಯಿಲೆಗಳನ್ನು ತರ್ಕೊಂಡು ಜೀವನ ಪರ್ಯಂತ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಮಗೆಲ್ಲ ಬರ್ತಿದೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಸಿರಿಧಾನ್ಯ ನಮಗೆ ಭಾಳ ಒಂದು ಅತಿ ಮುಖ್ಯ ಸರ್. ಈ ಸಿರಿಧಾನ್ಯ ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಭಾಳ ರಿಚ್ ಫೈಬರ್ ಕಂಟೆಂಟ್ ಇರೋದ್ರಿಂದ ಆರೋಗ್ಯಕ್ಕೆ ಭಾಳ ಒಂದು ಒಳ್ಳೆಯಷ್ಟು ಇದ್ರದ್ದು ಪ್ರಭಾವ ಇದೆ. ನಮ್ಮೆಲ್ಲ ಹಿರಿಯರು ಹಿಂದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದವರು. ಬಟ್ ಈಗಿನ ಇದರಲ್ಲಿ ನಾವೊಂದು ಈ ಬಾಯಿ ರುಚಿಗೆ ತಕ್ಕಂತೆ ಎಲ್ಲ ದಿನಸುಗಳು ತಿನ್ನೋದ್ರಿಂದ ಈ ಎಲ್ಲ ಮರೆತು ಹೋದ ಈಗ ಇದ್ರದ್ದು ಸಿರಿಧಾನ್ಯದ ಖಾದ್ಯಗಳನ್ನೇ ನಾವು ಮರೆತು ಹೋಗಿದ್ದೀವಿ. ಸೊ ಅದಕ್ಕೆ ಈ ಸಿರಿಧಾನ್ಯದ ಖಾದ್ಯಗಳು ಮತ್ತೆ ಪುನಃ ನಮ್ಮ ತಟ್ಟೆಯಲ್ಲಿ ಎಲ್ಲ ಕಾಣಬೇಕು. ಇವು ನಮ್ಮ ತಟ್ಟೆಯಲ್ಲಿ ಕಾಣೋ ನಿಟ್ಟಿನಲ್ಲಿ ನಾವು ಇದನ್ನು ಒಂದು ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಮತ್ತು ಇದ್ರ ಬಗ್ಗೆ ಎಲ್ಲ ಕಡೆಯೂ ಪ್ರಚಾರ ಮಾಡ್ತಾಯಿದ್ದೀವಿ. ಮತ್ತು ಹಳ್ಳಿಗಳಲ್ಲಿ ನಮ್ಮ ರೈತರು ಎಲ್ಲ ನೋಡ್ತಾ ಇದ್ದೀವಿ. ನಾವು ಈಗೆಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದು ಒಂದು ಸಿರಿಧಾನ್ಯ ಒಂದು ಊಟ, ಸಿರಿಧಾನ್ಯದ ಮಳಿಗೆ ಒಂದು ಎಲ್ಲ ಕಡೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಸೊ ಇನ್ನು ನಮ್ಮ ಕಡೆಯೂ ಕೂಡ ಹಳ್ಳಿಯಲ್ಲಿ ರೈತರ ಮನೆಯಲ್ಲೂ ಕೂಡ ನಾವು ಈ ಸಿರಿಧಾನ್ಯ ಯೂಸ್ ಮಾಡೋದ್ರಿಂದ ನಾವೆಲ್ಲರೂ ಆರೋಗ್ಯದಲ್ಲಿ ಶ್ರೀಮಂತರಾಗ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ನಾವೆಲ್ಲ ನೋಡ್ತೀವಿ ಈಗ ಜೋಳ ಭಾಳ ರಿಚ್ ಕಂಟೆಂಟು ಫೈಬರ್ ನಮ್ಮ ಜೋಳದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 20,000 ಹೆಕ್ಟೇರ್ನಷ್ಟು ನಾವು ಜೋಳ ಬೆಳಿತೀವಿ. ಈ ಜೋಳದ ನುಚ್ಚು, ಜೋಳದ ಕಿಚಡಿ
ಭಾಳ ರಿಚ್ ಫೈಬರ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೋ ಒಂದು ಜೋಳದ ನುಚ್ಚು ಈ ಬೇಸಿಗೆ ದಿನದಲ್ಲಿ ನಾವು ನುಚ್ಚು ಊಟ ಮಾಡೋದಕ್ಕೆ ಎಷ್ಟೋ ಒಂದು ಇದು ನಮ್ಮ ಒಂದು ಆರೋಗ್ಯದಲ್ಲಿ ವೃದ್ಧಿ ತರ್ತದೆ ಮತ್ತು ಆರೋಗ್ಯ ನಾವು ಭಾಳ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಎಲ್ಲರೂ ಸಿರಿಧಾನ್ಯ ಯೂಸ್ ಮಾಡಿರಿ ಅಂತ ಹೇಳಿ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 20,000 ಎಕರ್ನಷ್ಟು ಅಂದರೆ ಯಾಜ್ ಸೋಲ್ ಕ್ರಾಪ್ ಇಲ್ಲ, ಇಂಟರ್ ಕ್ರಾಪಿಂಗ್ ಅಂತೇಳಿ ಮಿಶ್ರ ಬೆಳೆಯಾಗಿ ಅಲ್ಲಿ ಬೆಳೀತಾ ಇದ್ದಾರೆ ಸರ್. ಹೀಗೆ ನಾವು ಪ್ರಚಾರ ಮಾಡ್ತೀವಿ, ಪ್ರಚಾರ ಮಾಡಿ ನಾವೆಲ್ಲನೂ ಸಿರಿಧಾನ್ಯದ ಬಗ್ಗೆ ವ್ಯಾಪಕ ಪ್ರಚಾರ ತಗೊಂಡು ನಮ್ಮ ದಿನನಿತ್ಯ ನಮ್ಮ ತಟ್ಟೆಯಲ್ಲಿ ಸಿರಿಧಾನ್ಯದ ಖಾದ್ಯ ಕಾಣುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೀವಿ ಅಂತ. ಸಿರಿಧಾನ್ಯ ನಡಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಮೊದಲು ತಿಳಿಸಿದಂಗೆ ಸಿರಿಧಾನ್ಯದ ಬಗ್ಗೆ ಎಲ್ಲರೂ ಹಳ್ಳಿ ಜನ ಮತ್ತು ಪಟ್ಟಣದ ಜನ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸಿರಿಧಾನ್ಯವನ್ನು ಸೇವನೆ ಮಾಡೋದು ಕಾರಣವಾಗಿರ್ತದೆ. ಯಾಕಂದರೆ ಸಿರಿಧಾನ್ಯ ಯಾಕೆ ಚಲೋಪ್ಪ ಅಂದ್ರೆ ಈಗಿನ ದಿನದಲ್ಲಿ ಎಲ್ಲ ಹುಡುಗರು ದುರ್ಚಟಕ್ಕೆ ಮತ್ತು ಎಲ್ಲರೂ ಕಲಿತು ಬೇರೆ ಬೇರೆ ಆಹಾರ ಉಪಯೋಗ ಮಾಡೋದು, ಅದೇನು ರುಚಿಯಾದ ಅಂತೇಳೋದು ಮಸಾಲೆ ಹಾಕಿದ ಆಹಾರ ಜಾಸ್ತಿ ರುಚಿ ಇರುತ್ತೆ ಅಂತೇಳಿ ಆಹಾರ ಸೇವನೆ ಜಾಸ್ತಿ ಮಾಡ್ತಾರೆ. ಅದರಿಂದ ಸದ್ಯ ತಾತ್ಪೂರ್ತಿಕ ಚಲೋ ಅನಿಸ್ಬೋದು ಹೊರತಾಗಿ ಮುಂದಿನ ದಿನದಲ್ಲಿ ಆರೋಗ್ಯ ಗಂಭೀರವಾದ ಪರಿಸ್ಥಿತಿಗೆ ಬರ್ತದೆ. ಅದಕ್ಕೆ ಎಲ್ಲರ ಬಳಿ ಕಳಕಳಿಯಿಂದ ನಾವು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಮತ್ತಿದು ಜಾಗೃತಿ ಮಾಡೋದು ಭಾಳ ಮುಖ್ಯ ಅದ. ನಮ್ಮ ಸಿರಿಧಾನ್ಯ ಬೆಳೆದ್ರಲ್ಲಿ ಸಿರಿಧಾನ್ಯ ಊಟ ಮಾಡೋದ್ರಿಂದ ಆರೋಗ್ಯ ಸುಧಾರಿಸ್ತದೆ. ಈಗಾಗಲೇ ನಾವು ಮಾಲ್ ಹೆಚ್ಚಿಗೆ ಬೆಳಿಬೇಕು, ಜೋಳ ಆಗಲಿ, ರಾಗಿ ಆಗಲಿ, ನವಣೆ ಆಗಲಿ, ಯಾವ್ಯಾವ ವಿಷಯ ಕಡಲೆ ಆಗಲಿ, ತೊಗರಿ ಆಗಲಿ, ಬೇಳೆಕಾಳುಗಳು ಬೆಳಿಬೇಕಂದ್ರೆ ನಾವು ರೊಕ್ಕದ ಆಸೆಗೆ ಬಿದ್ದು ಹೆಚ್ಚಿನ ಮಸಾಲೆ ಕೊಟ್ಟು ಹೆಚ್ಚಿಗೆ ಈಲ್ಡ್ ಬರಲಿ ಅಂತ ವಿಚಾರ ಮಾಡ್ತೀವಿ. ಹೆಚ್ಚಿಗೆ ಈಲ್ಡ್ ಬರೋದು ಅದು ಮಸಾಲೆಯಿಂದ ಹೈಬ್ರಿಡ್ ಹೆಚ್ಚಿಗೆ ಉಂಟಾಗಿ ಮನುಷ್ಯನ ಆರೋಗ್ಯಕ್ಕೆ ಹಾನಿ ಉಂಟು ಮಾಡ್ತದೆ. ಅದಕ್ಕೆ ಒಳ್ಳೆಯ ಬೆಳೆ ಅಂತಂದ್ರೆ ನಮ್ಮ ಭಾಗದಲ್ಲಿ ಬಿಳಿಜೋಳ ಹೆಚ್ಚಿಗೆ ಮಸಾಲೆ ಇಲ್ಲದೆ ನ್ಯಾಚುರಲಾಗಿ ಬೆಳೆಯಂಥ ಬಿಳಿಜೋಳ. ಒಂದೇ ಒಂದು ಸಾರಿ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಅದು ಬಿಳಿಜೋಳ ಕೊನೆಯವರೆಗೂ ಬೆಳೀತದೆ. ಅದಕ್ಕೇನು ಯಾವುದೂ ಮಸಾಲೆ ಹೊಡೆಯೋ ಜರೂರತೆ ಬೀಳೋದಿಲ್ಲ ಅಂತ. ಅದು ಬಜಾರದಲ್ಲಿ ರೇಟ್ ಕಡಿಮೆ ಇದ್ದ ಸಲ ಜನ ಎಲ್ಲದ ಬಿಟ್ಟು ಈ ಹೆಚ್ಚಿನ ರೇಟನ್ನು ಕವಳಿ, ಹತ್ತಿ ಇಂಥ ಬೆಳೆಗಳಿಗೆ ಹೋಗಿ ಮತ್ತು ಮಸಾಲೆ ಹೆಚ್ಚಿಗೆ ಹಾಕೋದ್ರಿಂದ ಭೂಮಿ ಎಲ್ಲ ಕೆಟ್ಟೋಗಿರ್ತದೆ. ಭೂಮಿಯಲ್ಲಿ ಸಾರಾಂಶನೇ ಉಳಿದಿರೋದಿಲ್ಲ ಅಸಲು. ಅದಕ್ಕೆ ಕೊಟ್ಟಿಗೆ ಗೊಬ್ಬರದ ಅವಸರ ಇರ್ತದೆ. ಅದ್ರ ಕೊಟ್ಟಿಗೆ ಗೊಬ್ಬರ ಸಿಗಲಾರ ಸಲುವಾಗಿ ಎಲ್ಲರೂ ಇದೇ ಮಸಾಲೆ DAP ಇಂಥದನ್ನು ಅಮೋನಿಯಾ ಇಂಥವೇ ಯೂಸ್ ಮಾಡ್ತಾರೆ. ಹೀಗಾಗಿ ಬೆಳೆ ಕೆಟ್ಟು ಮನುಷ್ಯನ ಆರೋಗ್ಯ ಕೆಡ್ತದೆ. ಅದಕ್ಕೆ ಎಲ್ಲರಿಗೆ ತಿಳಿಸ್ತದೆ. ಮತ್ತು ಅಗ್ರಿಕಲ್ಚರ್ ಆಫೀಸರ್ ಆಗಲಿ, ನಮ್ಮ ಸರ್ಕಾರಿ ನೌಕರರು ಎಲ್ಲ ಮಂದಿಗೆ ಇದ್ರ ಬಗ್ಗೆ ಪ್ರಚಾರ ಭಾಳ ಮುಖ್ಯ ಇರ್ತದೆ. ಇನ್ನೊಂದು ವಿಷಯಪ್ಪ ಅಂತಂದ್ರೆ ಈಗಾಗಲೇ ಮುಂಜಾನೆ ವಾಕಿಂಗ್ ಸಲುವಾಗಿ ಇವರು ಆರೋಗ್ಯ ಸಲುವಾಗಿ ಮಾಡ್ಯಾರ, ಅದು ಒಳ್ಳೆಯದೇ ವಿಷಯ. ಆದರೆ ಇದು ಪ್ರಚಾರ ಮುಂಜಾನೆ ಆರೋಗ್ಯಕ್ಕೆ ಹೆಚ್ಚಾಗಿ ಮಧ್ಯಾಹ್ನ ಆಗಲಿ ಏನಾಗ ನೀವು ಗಾಡಿ ಇಟ್ಟು ಮೈಕ್ಲಿಂದ ಅನೌನ್ಸ್ ಮಾಡಿ ಜನರಿಗೆ ತಿಳಿಸಿ ಹೇಳಬೇಕು. ಮತ್ತು ಸ್ಕೂಲ್ನಲ್ಲಿ ಶಾಲೆ ಮಾಸ್ಟರ್ ಆಗಲಿ, ನಮ್ಮ ಅಂಗನವಾಡಿ ಹೆಣ್ಮಕ್ಳಾಗಲಿ, ಇವರೆಲ್ಲ ಮನೆಯಲ್ಲಿ ಹೆಣ್ಮಕ್ಳಿಗೆ ಈ ವಿಚಾರದ ಬಗ್ಗೆ ತಿಳಿಸಿದ್ರೆ ಮನೆಯಾಗ ಹೆಣ್ಮಕ್ಳು ಅಡುಗೆ ಮಾಡೋಂಥವ್ರು ಅವರು ಇರ್ತಾರೆ. ಅವ್ರ ಮನೆಯಲ್ಲಿ ತಮ್ಮ ಗಂಡಸು ಮಕ್ಕಳಿಗೆ ಹೇಳಿ ಆದಷ್ಟು ಸಿರಿಧಾನ್ಯ ಉಪಯೋಗ ಮಾಡೋದ್ರಿಂದ ಇವು ಶುಗರ್ ಆಗಲಿ, BP ಆಗಲಿ, ದಮ್ಮಾಗಲಿ ಇವು ಮುಂದೆ ಬರೋದಿಲ್ಲ, TB ಬರೋದಿಲ್ಲ. ಅದಕ್ಕೆ ಎಲ್ಲರೂ ಈ ಸಿರಿಧಾನ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಅದನ್ನೇ ಬೆಳೆದು ಅದನ್ನೇ ಊಟ ಮಾಡಬೇಕಂತ ಎಲ್ಲರಿಗೆ ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ. ಮತ್ತು ಇನ್ನೊಂದು ಹೇಳೋದಕ್ಕೆ ಮುಖ್ಯವಾಗಿ ಪ್ರಚಾರ ಭಾಳ ಮುಖ್ಯ ಅದ. ಪ್ರಚಾರ ಈಗಾಗಲೇ ನಮ್ಮ ಯಾದಗಿರಿ ಇದರಲ್ಲಿ 25,000 ಎಕರೆ ಬೆಳೀತಾ ಇದ್ದೀವಿ ಸಿರಿಧಾನ್ಯ ಅಂತೇಳಿ ಲ್ಯಾಬ್ಸರ್ ಹೇಳ್ತಾ ಇದ್ದಾರೆ. ಅದಕ್ಕೆ ಒಳ್ಳೆಯ ವಿಚಾರ. ಇನ್ನೂ ಹೆಚ್ಚಿನ ಪ್ರಚಾರ ಅದ. ಇನ್ನೂ ಜನ ಹೆಚ್ಚಿನ ಇದರಲ್ಲಿ ಬೆಳೆದು ಮುಂದಿನ ದಿನದಲ್ಲಿ ಎಲ್ಲರಿಗೂ ಇದೇ ರೀತಿ ಆಹಾರ ಧಾನ್ಯ ಬಂದರೆ ಎಲ್ಲರೂ ಅದೇ ಊಟ ಮಾಡಿ ಆರೋಗ್ಯ ಸುಧಾರಿಸ್ಕೊಳ್ಬೇಕು.